ಆಳಿಗರಾಯ ನನ್ನಪ್ಪ ಕುರಿ ಕೈಕೊತ್ತ ಅದ್ಭುತ ಪವಾಡ ಮಾಡಿ ಶಿವ ಪಾರ್ವತಿಯನ್ನ ದರೆಗಿಳಿಸಿರ್ತಕ್ಕಂಥವ್ರು. ಹೌದು. ಬೆಳಗಾವಿ ಜಿಲ್ಲೆ, ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ. ಇದು ಕರೋಶಿಯಲ್ಲಿ ವಾಸಿಕಾನನ ಸ್ಥಾನ ಆಗೈತಿದು. ಹೆಂಗಾಗೈತಿ ಹೆಂಗಾಗೈತಪ್ಪ ಇಲ್ಲಿ ಸ್ಥಾನ? ವಾಸಿಕಾನತ್ತ ಈ ದೇವರಿಗೆ ಹೆಂಗನ್ ಹೆಸರು ಬಂತು? ಹೆಂಗ ಹೆಸರು ಬಂತು? ಪೂರ್ವದಲ್ಲಿ ಕೊಲ್ಲಾಪುರ ಜಿಲ್ಲೆ ಹಾತ್ಕಲಂಗಡ ತಾಲೂಕು ಪಟ್ಟಣ ಕಡೋಳಿಯಲ್ಲಿ ನಾರಾಯಣ ಪೂಜಾರಿ ಅಂತೇಳಿ ಒಬ್ಬ ಪೂಜಾರಿ ಇದ್ದಂತ. ಆಗಿನ ಕಾಲದಾಗ, ಹಿಂದಿನ ಕಾಲದಾಗ ವಿಠ್ಠಲ ಬೀರದೇವರು ಸೇವೆ ಮಾಡ್ತಿದ್ದಂತ. ಬಹಳ ವರ್ಷ ಮಾಡ್ಕೊತ ಬಂದ. ಈ ಪ್ರಪಂಚದ ವ್ಯವಹಾರ ಅವನಲ್ಲಿ ಸುಳಿಲಿಲ್ಲ. ಬಹಳಷ್ಟು ದಿವಸ ನಾರಾಯಣ ಪೂಜಾರಿ ವಿಠ್ಠಲ ಬೀರದೇವರು ಸೇವೆ ಮಾಡ್ಕೊತ ಬಂದ. 70 ವರ್ಷ ಆದ ಬಳಿಕ ವಿಠ್ಠಲ ಬೀರುವ ಸ್ವಪ್ನದಾಗ ಬಂದು ಕೇಳದತ್ತ. ಏನ್ ಕೇಳಿದಪ್ಪ? ನಾರಾಯಣ, ಬಹಳ ವರ್ಷ ನನ್ನ ಭಕ್ತಿ ಮಾಡಿದಪ್ಪ, ನಿನಗೇನಾರ ವರ ಬೇಕని ಕೇಳು ತಂದಾಗ ಅವ ನಾರಾಯಣ ಪೂಜಾರಿ ಅಂದತ್ತ, ನಿನ್ನ ನಾಮ, ನಿನ್ನ ಸೇವಾ, ನಿನ್ನ ಭಕ್ತಿ ಬಿಟ್ಟು ನನಗೆ ಮತ್ತೊಂದೇನು ಬೇಡ, ನನಗೆ ಮತ್ತೊಂದು ಯಾವ್ದು ಆಸಕ್ತಿ ಇಲ್ಲ ಅಂದತ್ತ. ಆದ್ರೂ ಸಹಿತ ವಿಠ್ಠಲ ಬೀರುದವ ಅವನಿಗೆ ಬಹಳ ಒತ್ತಾಯ ಮಾಡಿ, ಇಲ್ಲಪ್ಪ ನೀ ಜಗ ಸಂಚಾರ ಮಾಡಿ ನೀವೊಂದು ಮದುವೆ ಮಾಡ್ಕೋ. 70 ವರ್ಷ ಆದ ಬಳಕ. ಹೌದ್ ಸಣ್ಣವಿದ್ದಾಗಲ್ಲ. ನಾರಾಯಣ ಪೂಜಾರಿಗೆ 70 ವರ್ಷ ಆಗ್ಯಾವ. ನೀ ಜಗ ಸಂಚಾರ ಮಾಡಿ ಒಂದು ಮದುವೆ ಮಾಡ್ಕೋ. ನಿನ್ನಿಂದ ಹಾಲು ಮತ್ತದ ಕುಡಿ ಉತ್ಪತ್ತಿ ಆಗ್ತದ. ಒಳ್ಳೆ ಸಿದ್ಧರು ನಿನ್ನ ಹೊಟ್ಟಾಗುಟ್ಟಿ ಬರ್ತಾರ, ಪವಾಡ ಪುರುಷರು ನಿನ್ನ ಹೊಟ್ಟಾಗುಟ್ಟಿ ಬರ್ತಾರ. ಹೌದು, ನೀನು ನನ್ನ ಮಾತು ಕೇಳು, ಮದುವೆ ಆಗೋತ್ ಹೇಳಿ ನಾರಾಯಣ ಸ್ವಾಮಿ ಸ್ವಪ್ನದಾಗ ಬಂದು ವಿಠ್ಠಲ ಬೀರುವ ಹೇಳದ. ಆ ಪಟ್ಟಣ ಕಡೋಳಿ ಬಿಟ್ಟು ಸಂಚಾರ ಮಾಡ್ಕೊತ ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಈಗಿದ್ದಿರ್ತಕ್ಕಂತ ಆಲಕೂರೂರು ಕರಿಸಿದ್ದೇಶ್ವರ ಗುಡಿಯಾಗ ಬಂದು ವಸ್ತಿ ಮಾಡದಂತ. ಹೌದು. ಅವಾಗ ಏನಾಯ್ತಪ್ಪ? ಅಲ್ಲಿ ಕಳ್ಯಪ್ಪ ಪೂಜಾರಿ ಅಂತಕ್ಕಂಥ ಒಬ್ಬ ಪೂಜಾರಿ ಇದ್ದ. ಇವ ಜಾಡಿದಾರಿ ಬಂದಿರ್ತಕ್ಕಂಥ ಕಂಬಳಿದಾರಿ ಆಗಿರ್ತಕ್ಕಂಥ ನಾರಾಯಣ ಪೂಜಾರಿ ನೋಡಿ ಕಳ್ಯಪ್ಪ ಪೂಜಾರನಪ್ಪ ಅವ್ರ ಯಾಕೆ ಬಂದಿ ಅಂದ್ರ, ಈ ಕಡೆ ಯಾಕೆ ಬಂದಿ? ಅವಾಗ ಹೇಳ್ದ, ನಾನು ಪಟ್ಟಣ ಕಡೋಳಿ ವಿಠ್ಠಲ ಬೀರುವನ ನಾನು ಭಕ್ತ, ಅಂದ್ರ ಅವನ ಶಿಷ್ಯ ಇದ್ದೀನಿ ಅಂದದ್ದು. ಯಾಕೆ ಬಂದೆ ಅಂತ ಕೇಳಿದ್ರೆ, ಗುರು ಹೇಳಿರ್ತಕ್ಕಂಥ ಕನಸಿನ ಸುದ್ದಿ ಕಳ್ಯಪ್ಪ ಹೇಳಿದಾಗ, ಹೌದು, ಮರುದಿನ ಇಬ್ಬರು ಕೂಡಿ ಊಟ ಮಾಡಿ ಕಳ್ಳಪ್ಪ ಮತ್ತು ನಾರಾಯಣ ಪೂಜಾರಿ ಇಬ್ಬರು ಕೂಡಿ ಸಂಚಾರ ಮಾಡ್ಕೊಂತ ಡೋಣ ದೇಶಕ್ಕೆ ಹೋದ್ರಂತವ್ರು. ಡೋಣ ದೇಶದಲ್ಲಿ ಹೋಗಿ ಒಬ್ಬಕ್ಕಿ ಮದುವೆ ಆಗಿ ಆಕಿನ ಗಂಡ ಹಾವು ಕಡಿದು ಸತ್ತಿದಂತ. ಆಕಿನ ಹೊಟ್ಟಿನ ಒಂದು ಮಗ ಹುಟ್ಟಿತ್ತು. ಆ ಗಂಡ ಸತ್ತಿರ್ತಕ್ಕಂತ ಹೆಣ್ಮಗಳಿಗೆ ಹೋಗಿ ಆಯ್ಕೆ ಮಾಡಿದ್ರಂತ ಇವ್ರು ಇಬ್ರು ಕೂಡಿ. ಯಾಕಂದ್ರೆ 70 ವರ್ಷದ ಮುದುಕಿಗೆ ಮದುವೆ ಆಗೋರು ಯಾರು ಸಣ್ಣ ವಯಸ್ಸಿನವ್ರು ಆಗಂಗಿಲ್ಲ. ಎಳಿ ಕಾಲ ಹುಡುಗಿನ ಹೆಂಗ್ ಕೊಟ್ಟಾರಿ? 70 ವರ್ಷ ಮುದುಕದ ಕೊಡಾಕ್ ಬರ್ಲಿಲ್ಲ. ಆದ್ರೆ ಇವ್ರು ನೋಡ್ಲಿಲ್ಲ. ಆ ಹೆಣ್ಮಗಳ ಗಂಡ ಹಾವು ಕಡ ತೀರ್ಕೊಂಡಿದ. ಆ ಆಕಿನ ಹೊಟ್ಟಿಲಿ ಒಂದು ಗಂಡಸ್ ಮಗ ಇತ್ತು. ಆಕಿ ಹೋಗಿ ಈ ನಮ್ ನಾರಾಯಣ ಪೂಜಾರಿ ಮದುವೆ ಆಗ್ರಿ ಅಂತ ಹೇಳಿ ಕಳ್ಳಪ್ಪ ಪೂಜಾರಿ ಹೇಳಿದಾಗ, ಆ ಹೆಣ್ಮಗಳಂತ, ನನ್ನ ಹೊಟ್ಟಿಲಿ ಒಬ್ಬ ಗಂಡಸ್ ಮಗ ಅದನಪ್ಪ, ಅವನನ್ನ ಬಿಟ್ಟು ಮದುವೆ ಆಗೋದು ತಪ್ಪಾಕತ್ತಿ ಅಂದ ಕೂಡ್ಲೆ ಅವಾಗ ಅಂದತ್ತ ನಾರಾಯಣ ಪೂಜಾರಿ, ಆ ಮಗ ನಿಂದ ಅಲ್ಲದು, ಮಗ ನಂದ. ಮಗ ನನ್ನ ಮಗ. ನೀ ಮದುವೆ ಆದ್ರೂ ಸಹಿತ ಆ ಮಗನ ಇಲ್ಲಿ ಬಿಟ್ಟು ಹೋಗುದು ಬ್ಯಾಡ ತಿಳ್ಕೊಂಡು ಡೋಣ ದೇಶದಿಂದ ಆ ಹೆಂಡತಿ ಮತ್ತು ಮಗನ ಕರ್ಕೊಂಡ ತನ್ನ ನಾಡಿಗೆ ಬಂದತ್ತ. ಬಂದ ಬಳಕ ಈ ನಾರಾಯಣ ಮತ್ತು ಆ ಡೋಣ ದೇಶದಿಂದ ತಂದಿರತಕ್ಕಂತ ಸಿದ್ಧವ ಅಂತಕ್ಕಂತ ಹೆಣ್ಮಕ್ಳು ಹೊಟ್ಟಿಲೆ 3 ಮಂದಿ ಗಂಡಸ್ ಮಕ್ಕಳು. ಹೌದು, ಕಾನೋಬಾ ಕೇನೋಬಾ ಹಿಂಗೇನು 3 ಮಂದಿ ಗಂಡಸ್ ಮಕ್ಕಳು ಹುಟ್ಟಿ ಬಂದ್ರು. ಹೌದು, 3 ಮಂದಿ ಗಂಡಸ ಮಕ್ಕಳು ಹುಟ್ಟು ಬಂದ್ರು. ಪ್ರತಿನಿತ್ಯ ವಿಠ್ಠಲ ಬೀರದೇವರು ಸೇವಾ ಮಾಡ್ತಿದ್ರು. ಇವನು ಕೂಡ ತಂದೆ ಎಂದ ಕರ್ಕೊಂಡು ಬಂದ. ಡೋಣ ದೇಶದಿಂದ ಬಂದಿರತಕ್ಕಂತ ಇವಾಗ ಕೂಡ ಡೋಣ್ಯಾ ತೊದರ್ತಿದ್ರು ಇವ್ರಿಗೆ. ಡೋಣ್ಯಾ ತೊದ್ರ ದಿನಂಪ್ರತಿ ವಿಠ್ಠಲ ಬೀರದೇವರ ಈ ಮಕ್ಕಳು ಹುಟ್ಟುತ್ತಾನ ಮೊದಲು ಅವನೇ ಸೇವೆ ಮಾಡ್ತಿದ್ರು ವಿಠ್ಠಲ ಬೀರದೇವರು. ಮುಂದೆ ಕೆಲವೊಂದು ದಿವಸ ಆದ ಬಳಿಕ ಈ ಮಕ್ಕಳು ಹುಟ್ಟಿ ದೊಡ್ಡವ್ರ ಆದ ಬಳಿಕ ಅವ್ರ ಅದ್ರತ್ತ ನಮ್ಮ ಅಪ್ಪನ ಸೇವಾ, ನಮ್ಮ ಮಾಡ್ತಕ್ಕಂತ ಇಷ್ಟು ದಿನ ವಿಠ್ಠಲ ಬೀರದೇವ್ರ ಪೂಜೆ ನಮ್ಮ ಅಪ್ಪ ಮಾಡ್ಕೊತ ಬಂದಾನ. ನಮ್ಮ ಅಪ್ಪನ ಆಸ್ತಿ ನಮಗಾಗ್ತತಿ, ನಿನಗಾಗಂಗಿಲ್ಲ. ನಿಮ್ಮ ಅಪ್ಪನ ಆಸ್ತಿ ಎಲ್ಲ ಅಲ್ಲಿ ತಗೋ ಅಂದ್ರಂತವ್ರಿಗೆ. ಯಾರಿಗೆ? ಆ ಹೆಣ್ಮಗಳ ಜೋಡಿ ಬಂದಿರ್ತಕ್ಕಂತ ಮಗನಿಗೆ ಡೋಣ್ಯಾಗ. ಅವಾಗ ಡೋಣ್ಯಾ ಅಂದತ್ತ 4 ಮಂದಿ ಪಂಚರು ಕೂಡಿಸಿ ವಿಷಯ ಪ್ರಸ್ತಾವನೆ ಮಾಡಿದ್ರಿ. ಮಾಡ್ರಿ, ಯಾರು ಪಂಚರು ಯಾರಿಗೆ ಹೇಳ್ತಾರ ಅವ್ರ ಹೆಸರಲ್ಲಿ ಪೂಜೆ ಆಗ್ಲಿ ಅಂತ ತಿಳ್ಕೊಂಡು ಊರಾನ 4 ಮಂದಿ ಪಂಚರು ಕೂಡಿಸನ. ಪಂಚರು ಎಂದ್ರತ್ತ, ಇವ್ರ ತಂದಿ ಹೊಟ್ಟೆಲಿ ಇವ್ರು 3 ಮಂದಿ ಹುಟ್ಟಾರ, ಇವರೇ ಪೂಜೆ ಮಾಡಕಾರರು. ನೀ ಅಲ್ಲಪ್ಪ, ನಿನ್ನ ತಂದೆ ಆಸ್ತಿಯಲ್ಲಿ ಅಲ್ಲಿ ಹೋಗಿ ತಗೋ ಅಂತ ಹೇಳಿ ಅವನಿಗೆ ನೀನು ಈ ಊರು ಬಿಟ್ಟು ಹೋಗತ್ತೇಳಿ ಪಂಚರು ಹೇಳಿದಾಗ, ಅವಾಗ ಚಿಂತೆ ಮಾಡ್ಕೊತ ಹೋಗಿ ಚಿಂತ್ಯಾಗ ಮಲಗಿದ ಡೋಣ್ಯಾ ನಿದ್ದೆ ಹತ್ತಲಿಲ್ಲತ್ತವನಿಗೆ. ಹೌದು, ತೆಲಗುಂಬ
ಒಂದು ದೊಡ್ಡ ಲೋಡ್ ಇಟ್ಟು ತೆಲುಗು ಇಟ್ಕೊಂಡು ಮಕ್ಕೊಂಡ ರಾತ್ರಿ ಬೆಳಗ ನೀರ ಏನದು ನಿತ್ಯ ಹತ್ತಲಿಲ್ಲ ಕಣ್ಣಾನ ನೀರ ಕಪಾಲ್ ಹಿಡಿದು ಹರಿದು ಹಿಂದ ತೆಲುಗು ತೊಯ್ದಿತ್ತ ಅಷ್ಟು ಕಣ್ಣೀರು ಸುರಿಸತ್ತ ಹೌದು ಡೋಡ್ಯ ಹಾ ಅದೇ ಸಮಯದೊಳಗ ವಾಸಿಯಲ್ಲಿ ಒಬ್ಬ ಚಾಪು ಮಾಳೆ ಅಂತೇಳಿ ಒಬ್ಬ ಭಕ್ತ ಇದ್ದತ್ತು ವಾಸಿಯಲ್ಲಿ ಅವ ಚಾಪು ಮಾಳೆ ಏನ್ ಮಾಡ್ತಾ ಅಂತ ಹೇಳಿದ್ರೆ ಪ್ರತಿನಿತ್ಯ ವಿಠ್ಠಲ ಬೀರು ದೇವರಿಗೆ ನಾನಾ ತರದ ಹೂಗಳು ತಂದು ಇರಿಸ್ತಿದ್ದ ಚಾಪು ಮಾಳೆ ಅಂತೇಳಿ ಹೌದು ಅವ ಬರಂಗ ಬಂದ ಅವತ್ತಿನ ದಿವಸ ಪಟ್ಟಣ ಕಡೋಳಿಗೆ ಈ ಡೋಡ ಕಣ್ಣೀರು ಸುರಿಸೋದು ನೋಡಿ ಅವನಿಗೇನು ಈ ದೋಸ್ತಿ ಮತ್ತ ಅವನು ವಿಠ್ಠಲ ಬೀರದವರು ಸೇವೆ ಮಾಡ್ತಿದ್ದ ಇವನು ತಂದು ಹೂ ಕೊಡ್ತಿದ್ದ ಅವನ ಒಂದು ಬಹಳ ಸ್ನೇಹ ಇವ ಆಗೋದು ಕಂಡು ಅವನಿಗೆ ಬಹಳ ದುಃಖ ಆಯ್ತು ಯಾಕೆ ಕಳ್ಳ ಕಟ್ಟಿವ ಹೊಣೆ ಅಂತಂದಾಗ ಹಿಂಗ ಪಂಚರೆಲ್ಲ ನನಗ ಊರು ಬಿಟ್ಟು ಹೋಗತ್ತಂದಾರ ನನಗ್ ಬಹಿಷ್ಕಾರ ಹಾಕ್ಲಕತ್ತಾರ ಹೆಂಗ ಮಾಡೋದು ತಿಳ್ಕೊಂಡ ಅವಮಾನ ಮಾಡಕತ್ತಾರ ತಿಳ್ಕೊಂಡು ಡೋಣೆ ಹೇಳಿದಾಗ ನೀ ಇಲ್ಲಿ ಇರ್ಬೇಡಪ್ಪ ನಿನ್ನ ಸರ್ವ ಸಾಹಿತ್ಯ ತಗೊಂಡು ನಡೀನಿ ಮಳರಾಜ ಬಂದಲ್ರಿ ಎಲ್ಲಕ್ಕಿಂತ ದೊಡ್ಡ ರಾಜ ಯಾವಂದ್ರ ಅವನ ಮಳರಾಜ ಅಂತ ಹಿಂಗ ಹೇಳ್ಯಾರ ಹಿಂಗ್ ಹಿಂದಕ್ಕ ನಿನ್ನೆ ಹಂಡ್ರ ಮಕ್ಕಳೆಲ್ಲ ಕರ್ಕೊಂಡು ಬಾರಪ್ಪ ಅಂತೇಳಿ ಡೋಣೆ ತಗೊಂಡ ವಾಸಿಕನ ವಾಸಿಯಲ್ಲಿ ತಂದು ತಗೊಂಡವತ್ತ ಚಾಪು ಮಾಳೆ ಮುಂದೆ ಕೆಲವೊಂದು ದಿವಸ ಆದ ಬಳಿಕ ಅಲ್ಲಿದಿಂದ ಚಾಪು ಮಾಳೆ ಏನ್ ಮಾಡೋದ್ ಕೇಳಿದ್ರೆ ವಾಸಿ ಗ್ರಾಮ ಬಿಟ್ಟು ಸಂಚಾರ ಮಾಡ್ಕೋತ ಈ ಕಡೆ ನೋಡು ಆ ಕಡೆ ನೋಡ್ತಿ ಮಳೆ ಬರಕತ್ತ ನೋಡೋದೇನ್ರಿ ಮಳಿ ಬರ್ಲಾಗ ತೋಣೆ ಮಾಡೋದು ಅದೇನಕ್ ಮಾಡಲಕ್ ಸುಮ್ಕೊಂಡ್ರಿ ನೀವು ಕೆಲವೊಂದು ದಿವಸ ಆದ ಬಳಿಕ ಚಾಪು ಮಾಳೆನ ಬಿಟ್ಟ ಅವ ಏನ್ ಮಾಡ್ದ ಡೋಣೆ ಅಂತ ಕೇಳಿದ್ರೆ ಸಂಚಾರ ಮಾಡ್ಕೋತ ಆಲಕನೂರಿಗೆ ಬಂದತ್ ಅವಾಗ ಏನಾಯ್ತಪ್ಪ ಆಲಕನೂರಾಗ ಬಂದು ಆ ವಾಸಿಯಲ್ಲಿ ಕೆಲವೊಂದು ಭಕ್ತರಲ್ಲಿ ಕೆಲವೊಂದು ಮನುಷ್ಯರಲ್ಲಿ ಕೆಲವೊಬ್ಬರಲ್ಲಿ ತನ್ನ ದುಡುಕಿನಿಂದ 60 ಕುರಿಗಳು ಮಾಡಿದತ್ತವ ಯಾರು ಡೋಡ್ಯ ಅವೇ ಕುರಿಗಳ ಕಾಯ್ಕೊತ ಆನಕನೂರ್ ಗ್ರಾಮಕ್ಕೆ ಬಂದಾಗ ಆನಕನೂರ್ ಕರಿ ಸಿದ್ಧರ ಪಾದ ಹಿಡ್ಕೊಂಡಪ್ಪ ನನ್ನ ಕಷ್ಟದೊಳಗ ನೀ ಕೈ ಹಿಡಿದಿ ಎಲ್ಲಾ ಪಟ್ಟಣ ಕಡೆ ವಿಠ್ಠಲ ನೀನೇ ಇದ್ದಿ ಕಲಿಯುಗದ ಕರೆ ದೇವರ ನೀನೇ ಇದ್ದಿ ಹೌದು ನೀ ಯಾವತ್ತು ನನ್ನ ಬೆನ್ನಂತಿರ್ಬೇಕಂತ ತಿಳ್ಕೊಂಡು ಕರಿಸಿದ್ದರ ಪಾದಕ್ಕೆ ನಮಸ್ಕಾರ ಮಾಡಿ ಕುರಿಗಳ ಮೇಯಿಸ್ಕೋತ ಹೊಂಟು ಬಿಟ್ಟತ್ತು ಯಾಕಡೆಪ್ಪ ತನ್ನ ಮಾರಿ ಅಕಡೆ ಬರ್ತದ ಅಕಡೆ ಹೊಂಟತ್ತ ಮತ್ತ ಡೋಣ ದೇಶಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಕುರಿಗಳು ಹೊಡ್ಕೊಂಡು ಹೊಂಟಾಗ ನೀ ನನ್ನ ಬೆನ್ನಿಂದ ಇರ್ಬೇಕಂತ ಯಾವಾಗ ಕರಿಸಿದ್ದನ ಪಾದ ಹಿಡಿದು ನಮಸ್ಕಾರ ಮಾಡ್ದ ಅವಾಗ ಕುರಿಗಳ ಸಂಗಟ ಅದೇನ ಬುತ್ತಿ ಗಂಟ ಜಾಳಗಿ ಗಂಟ ಹೊತ್ಕೊಂಡು ಹೊಂಟಿದ ಆ ಜಾಳಗಿ ಗಂಟ ಬರುವಂತ ಕುರಿ ಕಾಯಾಗ ವಾಜ್ಯ ಆಗತ್ತ ತೆಗೆದು ನೋಡಿದಾಗ ಅದ್ರಾಗ ಒಂದು ಗುಡ್ಡಿಗಲ್ಲಿತ್ತ ಇದೇ ಗುಂಡಿಗಲ್ಲು ವಜ್ಜೆಗೆ ತಿಳ್ಕೊಂಡು ಅದ್ರ ಬೀಸಿ ಹೋಗಿತ್ತಿದ್ದಂತ ಮತ್ತ 4-5 ಕಿಲೋಮೀಟರ್ದಾಗ ಮತ್ತೆ ಬಂದು ಕುದುರಿತಿತ್ತ ಮತ್ತ ವಜ್ಜಕ್ಕಿತ್ತ ಕಲ್ಲದು ಹಿಂಗ ಬೀಸಿ ಒಕ್ಕತ್ತು ಹಾದ ಮುಂದೆ ಕೆಲವೊಂದ 4-5 ಸಾರಿ ಒಗದ ಟೈಮದೊಳಗೆ ಅವ್ರಿಗೆ ಅರಿವಾಯ್ತು ನಾನು ಕರಿಸಿದ್ದಾಗ ನನ್ನ ಬೆನ್ನಿಂದಿರುವ ತಂದಿದ್ದೆ ನನ್ನ ಸಂಗಾಟ ಇರುವಂದಿದ್ದೆ ಈ ಬಹುಶಃ ಆಲಕನೂರು ಕರಿಸಿದ್ದೆ ನನ್ನ ಸಂಗಾಟ ಹೊಂಟಾನಿದ್ದು ಹೋಗಿ ಮಾಡ್ದ ತಿಳ್ಕೊಂಡು ಏನ್ ಮಾಡ್ದ ಹೋಗಿ ವಾಸಿಯಲ್ಲಿ ಅದು ಗುಂಡಗಲ್ಲ ಒಯ್ದಲ್ಲಿ ಬೈಲಾಗ ಭೂಮಿಯಾಗಿಟ್ಟ ಆ ವಾಸಿಯಲ್ಲಿ ಇರ್ತಕ್ಕಂತ ಚಾಪು ಮಾಳಿ ದೋಸ್ತಿ ಮಾಡಿ ಅಲ್ಲೇ ಕೆಲವೊಂದು ದಿವಸ ಮತ್ತೆ ಕಾಲ ಕಳೆದತ್ತ ಅಲ್ಲಿ ವಾಸಿಯಲ್ಲಿ ಒಬ್ಬ ವತನದಾರ ಅಂದ್ರೆ ಇಸ್ಲಾಮ ಧರ್ಮದವ್ರ ರಾಜ್ಯ ಇದ್ದತ್ತು ವಾಸಿಯಲ್ಲಿ ಇಸ್ಲಾಮ ಧರ್ಮದ ಒಬ್ಬ ವಾಸಿಯಲ್ಲಿ ಇಸ್ಲಾಮ ಧರ್ಮದ ಒಬ್ಬ ರಾಜ ಇದ್ದ ಆ ಭಾಗಕ್ಕೆಲ್ಲ ಏನಾರೆ ಕುಂದು ಕೊರತೆಗಳಾದ್ರೆ ಅವನೇ ನೋಡ್ತಿದ್ದ ಅವಾಗ ಏನ್ ಮಾಡೋದ್ ಕೇಳಿದ್ರೆ ಒಂದು ದಿವಸ ದನ ಕಾಯಿ ಹುಡುಗರ ಕಲ್ಲಿನ ಸುತ್ತಲ ಕೂತ ಆಡುವಂತ ಸಂದರ್ಭ ದನ ಕುರಿಗಳೆಲ್ಲ ಹೊಲದಾಗ ಹೋಗಿ ಹೋಗ್ಲಾಕತ್ತ ಸುತ್ತ ಮುತ್ತಿನ ಹೊಲದವ್ರೆಲ್ಲ ಬಂದು ಹುಡುಗರಿಗೆ ಬೆಳೆಸೋರಿ ಆಡ್ಬೇಡ್ರಿ ಹೊಲದಾಗ ಹೋಗ್ತಾವ ದನಗಳು ನಿಮ್ ದನ ಕಾಯಿರಿ ನಿಮ್ ಕುರಿ ಕಾಯಿರಿ ಚಂದಗೆ ಕಾಯಿರಿ ಅಂತ ಹುಡುಗರಿಗೆ ಯಾರು ಹೇಳಿದ್ರು ಕೇಳಿಲ್ಲ ಗುಂಡಗಲ್ಲು ಸುತ್ತ ಹಾಕಿ ಆಡಕತ್ತು ಅಂತ ಒಂದ್ ದಿವಸ ಸಿಟ್ಟಿಗೇರಿ ಆ ಸುತ್ತಮುತ್ತ ಹೊಲದವ್ರು ಬಂದು ಏನ್ ಮಾಡಿದ್ರು ಅದೇ ಗುಂಡಗಲ್ಲು ಒಂದು ದೊಡ್ಡ ಮಡುವಿನಾಗ ಹೋಗಿದ್ರು ಅವಾಗ ಏನೈತಪ್ಪ ಆ ಗುಂಡಗಲ್ಲು ಒಂದು ಮಡುವಿನಾಗ ಹೋಗದಾಗ ಆ ಊರಿಗೆ ದೊಡ್ಡ ಬ್ಯಾನಿ ಚಾಲು ಆಗಿಬಿಡ್ತದ ಮನುಷ್ಯರು ಸಾಯುವಂತ ಪರಿಸ್ಥಿತಿ ಬಂದು ಬಿಡ್ತ ಆ ಊರಿಗೆ ರೋಗ ಪೀಡೆ ಬಂದು ಒದಗಿ ಬಿಡ್ತು ಕೊರೋನಾ ಅಂತದು ಅವಾಗ ಸುತ್ತಿನ ಜನರೆಲ್ಲ ಅಲ್ಲಿ ದೇವ್ರು ಕೇಳಿ ಇಲ್ಲಿ ದೇವ್ರು ಕೇಳಿ ಎಲ್ಲಿ ದೇವ್ರು ಕೇಳಿದ್ರೆ ಯಾರೋ ಸಿಗಲಿಲ್ಲ ಇದು ಗುಂಡಗಲ್ಲ ವಿಷಯ ಅಲ್ಲಿ ಹೊಂಡತ್ತು ಯಾರು ತಂದಿಟ್ಟಿದ್ರ ಅಂತ ಕೇಳಿದ್ರ ಇದು ಡೋಣ್ಯಾ ತಂದದ್ದು ಗುಂಡಗಲ್ಲಿಟ್ಟಿದ್ದ ಅದರದೇ ಐತೆ ಅಂತೇಳಿ ಡೋಣ್ಯಾ ಹೇಳಕತ್ತ ಇದ್ರದೇ ಐತೆ ಅನ್ನೋದು ನಿನಗೆ ಹ್ಯಾಂಗ್ ಗ್ಯಾರಂಟಿ ಹೇಳ್ತೆ ಅಂತೇಳಿ ಇವನು ಸಂಗಟ ವಾದ ಮಾಡಕತ್ರ ಯಾರು ಇಸ್ಲಾಮ ಧರ್ಮದ ರಾಜ್ಯ ನನ್ನ ಮಾತು ಸುಳ್ಳಂದ್ರ ಅದು ನೆರಹಳ್ಳಿ ಇರ್ತಕ್ಕಂತ ಬಾದೋಲಿ ಅಂತಕ್ಕಂತ ಗ್ರಾಮದಲ್ಲಿ ದೋಳೋಬ ಅಂತಕ್ಕಂತ ಒಬ್ಬ ಪೂಜಾರಿ ಅದರ ಕುರಿ ಕಾಯ್ತಾನ ಬಾದೋಲಿ ಗ್ರಾಮದಲ್ಲಿ ದೋಳೋಬ ಅಂತಕ್ಕಂತ ಒಬ್ಬ ಕುರಿ ಕಾಯ್ತಾನ ಪೂಜಾರಿ ಅದರ
ನನ್ನ ಮಾತು ಸುಳ್ಳಂದ್ರ ಅವನು ಕರ್ಕೊಂಡು ಬರ್ರಿ. ಅವ ಕರ್ಕೊಂಡ್ ಬಂದ್ರ ಅವ ಇದ್ದಕ್ಕಿದ್ದಂಗೆ ಹೇಳ್ತಾನಂದ್ರತ್ತು. ಅವಾಗ ರಾಜ ಏನ್ ಮಾಡ್ದಂತ ಕೇಳಿದ್ರ ಇಸ್ಲಾಂ ಧರ್ಮ ರಾಜ ಬಾದಲಾಗಿರ್ತಕ್ಕಂತ ದುಳುಬನ್ ಕರ್ಕೊಂಬಂದ. ನಿನಗ ಮೊದಲು ಸತ್ಯ ಪರೀಕ್ಷೆ ಮಾಡಿ ಮುಂದಿನ ವಿಚಾರ ಕೇಳ್ತಾ ತಿಳ್ಕೊಂಡ ಒಂದು ಕುದುರೆ ತಂದು ನಿಂದಿರ್ಸತ್ ರಾಜ. ಈ ಕುದುರೆ ಇಲಾಖಾಗ್ಯದ ಇದ್ರ ಹೊಟ್ಟಾಗ ಯಾವ ಬರಿ ಐತಿ ಎಂತದೈತಿ ಹೇಳತಂದಾಗ ಹೇಳಂದಾಗ ಅವ ದೋಳು ಬಂದತ್ತ ಈ ಕುದುರೆ ಹೊಟ್ಟಾಗ ಹಣಚಿಕ ಹಣ್ಣ ಕುದುರೆ ಅದ, ಅದು ಗಂಡು ಕುದುರೆ ಮರಿ ಅದಂತ ಹೇಳಿದಾಗ ಕೊಯ್ದು ನೋಡದ ಗಂಡು ಕುದುರೆ ಮರಿ ಇತ್ತ. ಸಿದ್ಧರ ವಾಕ್ಯ ಸಿದ್ಧಾಂತ ಐತಿಪ್ಪ, ನಿಮ್ಮ ದೋಡಿ ವಾದಕ್ಕೆ ತಪ್ಪೈತಿ. ಆ ಹೊಣದಾಗ ಹೋಗಿರ್ತಕ್ಕಂತ ಹೇಳ್ದ ದೊಳವ ಹೊಣದಾಗ ಹೋಗಿರ್ತಕ್ಕಂತ ಗುಂಡುಗಲ್ಲ ತಂದ ಮ್ಯಾಗಿಡ್ರಿ, ಅವಾಗ ನಿಮ್ ಊರಿನ ಪೀಡಿ ಅಲ್ಲ ತೊಲಗುತ್ತದ ಅಂತೇಳಿ ದುಳುಬ ಹೇಳಿದಾಗ ಆ ಹೊಂಡದಾಗ ಹೋಗಿರ್ತಕ್ಕಂತ ಗುಂಡುಗಲ್ಲ ತಂದು ಡಿಪ್ಪಿ ಮೇಲಿಟ್ಟು ಅದೇ ಇಸ್ಲಾಮ ಧರ್ಮದವ ಗುಡಿ ಕಟ್ಟಿ ಅವಾಗ ಏನಂದ್ರ ದುಳುಬ ಏನ್ ಹೇಳಂತ ಕೇಳಿದ್ರೆ ಅವಘಡ ಕಾನ ವಾಸಿ ಕಾನ ಎಲ್ಲರಿಗೆ ಅಲ್ಲ ಪೀರ ಬೀರ ಎಲ್ಲ ಇವನೇ ಅದಾರ. ನೀ ಹೆಂಗ ಅವ ಹೇಳಿದ ಇಸ್ಲಾಂ ಧರ್ಮ ರಾಜಾಗ ನೀ ಹೆಂಗ ಒದರ್ತಿದ್ವಿ ನೀ ಹೆಂಗ ನಂಬುತ್ತಿದ್ ನಂಬು, ನೀ ಹೆಂಗ ಅಂದಂಗೆ ಭಗವಂತ ಇರ್ತಾನ ಅಂತ ಹೇಳಿ ಇಸ್ಲಾಂ ಧರ್ಮದಾಗ ಹೇಳಿದಾಗ ಅವ ಗುಂಡುಗಲ ಕಟ್ಟಲಿ ಗುಡಿ ಕಟ್ಟಿ ಅವ್ರು ಏನಂತ ಹೆಸರಿಟ್ಟವ ಇಸ್ಲಾಂ ಧರ್ಮ ವಾಸಿಕಾನ ಅಂತೇಳಿ ಹೆಸರಿಟ್ಟ. ಅದಕ್ಕೆ ಕರ್ನಾಟಕದಲ್ಲಿ ವಾಸಿಕಾನ ಆಗಿ ಜಗತ್ತೊಳಗೊಳ್ದ. ಅದು ಈ ಬೆಳಗಾವಿ ಜಿಲ್ಲೆದಾಗ ಬಹಳ ದೇವರ ಹೆಸರು ಒಳ್ಳೆ ವಾಸಿಕಾನ ವಾಸಿಕಾನ ಆಗಿ ಉಳ್ದಾರ. ಇಲ್ಲೆಲ್ಲಾ ಗುಡಿಗಳಾಗಬೇಕಾದ್ರೆ ಬೀಶ್ ಹೋಗೋ ಸ್ಥಾನಗಳೆಲ್ಲ ಇವೆಲ್ಲ ಇವು ಬಸವಾಡ ಗ್ರಾಮದಲ್ಲಿ ಅವ ಡೋಣೆ ಬೀಚ್ ಒಪ್ಪತ್ ಹೋಗಿರ್ತಕ್ಕಂತ ಸ್ಥಾನಗಳೆಲ್ಲ ಇಲ್ಲಿ ವಾಸಿಕಾನ ಆಗಿ ಉಳ್ದದ. ಪುಣ್ಯಾತ್ಮರ ಇದು ಬ್ಯಾರೆ ದೇವ್ರು ಯಾವುದಲ್ಲ, ಇದು ಅದಕ್ಕೆ 100 ಕರೆ ಶುದ್ಧ ಇವು ವಾಸಿಕಾನ. ಇದು ನಮ್ಮ ಇತಿಹಾಸ ಒಳಗೆ ಐತಿ ಹೌದಲ್ರಿ. ಅಂತ ಪುಣ್ಯದ ಸ್ಥಾನದಲ್ಲಿ ದಿವಸ ನಾವು ನೀವೆಲ್ಲರೂ ಬಂದಿವಿ. ಇದೇನು ಪೂರ್ವ ಜನ್ಮದ ಪುಣ್ಯದ ಫಲ ಸತ್ಸಂಗದ ಸೇವಾ ಹಾಡುವುದು ಮತ್ತು ಕೇಳುವುದು ಮಾಡ್ಬೇಕಾದ್ರ ಇದಕ್ಕ ಬಹುಜನ್ಮದ ಟಿಕೆಟ್ ಬೇಕಾಕತ್ತ. ಇದಕ್ಕ ಬಹುಜನ್ಮದ ಟಿಕೆಟ್ ಅದೇಂತದಪ್ಪ. ಚಿಕ್ಕೋಡಿಗೆ ನೀವು ಪಿಕ್ಚರ್ ನೋಡಕ್ ಹೋದ್ರೆ ಅಂದ್ರೆ ನಿಮಗೊಂದು 100 ರೂಪಾಯಿ ಟಿಕೆಟ್ ಇರ್ತತಿ. ಆ ಟಿಕೆಟ್ ತಗೊಂಡ ನೀವ್ ಟ್ಯಾಕ್ಸ್ನಾಗ ಕಾಲಿಟ್ರಂದ್ರ ಆ ಟಿಕೆಟ್ ನೋಡಿ ಅವ್ರು ಸುಮ್ ಬಿಡ್ತಾರ. ನೋಡ್ರಿ ಅಂತೇಳಿ ಟಿಕೆಟ್ ಇರ್ಲಿಕ್ಕಂದ್ರ ಟಿಕೆಟ್ ಎದಿ ಮೇಲೆ ಹಂಗೆ ಹಿಡ್ದು ಹೊರಗೆ ಮುಗಿಸಿ ಹೋಗಿತಾರು. ಹಂಗ ಅವ್ರ ಹೆಂಗ ಟಿಕೆಟ್ ಇರ್ಲಿಕ್ಕ ಎದಿ ಮೇಲೆ ಹಂಗೆ ಹಿಡಿದು ಹೊರಗೆ ಮುಗಿಸ್ತಾರಲ್ಲ ಹಂಗ ನಿಮ್ಮ ಬಹುಜನ್ಮದ ಪುಣ್ಯದ ಟಿಕೆಟ್ ಇರ್ಲಿಕ್ಕಂದ್ರ ವಾಸಿಕಾನ ನಿಮ್ಮನ್ನ ಎದಿ ಹಿಡಿದು ಮನೆಗೆ ತಗೊಂಡ್ ಹೋಗ್ತಾನೆ. ಇಲ್ಲಿ ಕುಂದ್ರಸೆ ಓಡಾಗಿಲ್ಲ ನಿಮ್ಗ. ನಿದ್ದೆ ಮಾಡು ಮಗನ ನಿದ್ದೆ ಮಾಡು ನಿದ್ದೆ ಮಾಡು ಮನೆ ಕಡೆ ಹೋಗು. ನಿನ್ನ ಪುಣ್ಯದ ಟಿಕೆಟ್ ಇಲ್ಲ ನಿನ್ನ ಕೇಳೋ ಭಾಗ್ಯ ಇಲ್ಲ ಅಂತ ಹೇಳ್ತಾರ. ಅದಕ್ಕ ಪುಣ್ಯಾತ್ಮರೇ ಎಷ್ಟು ಕಷ್ಟ ಇದ್ರು ಕೂಡ ಇವತ್ತಿನ ದಿನ ಜಾಗರಣೆ ಅಂತೇಳಿ ನಮ್ಮ ಹಿರಿಯರೆಲ್ಲ ಮಾಡ್ಕೊತ ಬಂದಾರ. ಇದು ಶಬ್ದದಲ್ಲಿ ಎಂತ ಶಕ್ತಿ ಅಂತ ಕೇಳಿದ್ರೆ ಒಂದು ಶಬ್ದ ಭಕ್ತಿಯಿಂದ ಭಗವಂತನ ನಾಮಸ್ಮರಣ ನಿಮ್ ಕಿವಿ ಹಾಕೊಂಡ್ರಂದ್ರ ನಿಮಗ 365 ದಿನ ಮಾಡಿರ್ತಕ್ಕಂತ ಕರ್ಮ ಒಂದು ಶಬ್ದ ನಿಮ್ಮ ಒಳಗೆ ಹೋಯ್ತ ತಿಳ್ಕೊ. 365 ಪಾಪಗಳನ್ನ ಒಂದು ಶಬ್ದ ಹೊಡೆದು ನಾಶ ಮಾಡ್ತೈತಿ. ತಲೆ ಕೆಟ್ಟದ ನಿಮ್ಮದು. ಯಾಕ 365 ದಿವಸ ಅಲ್ಲ ದಿನಂಪ್ರತಿ ಮುಂಜಾನೆ ಶಬ್ದ ನೋಡ್ತೀನಿ. ನಂದ್ಯಾಕ ಕರ್ಮ ಹೋಗಲ್ಲಾಗ್ಯದ ನಿಂದ. ನಿಮ್ ಕೂಡ ಕೂಡ್ ದಿವಸ ಇದ ಚಾಲೋ ಆಗಿದೆ ನಮ್ದು. ನಂದ್ಯಾಕ ಹೋಗಲ್ಲಾಗ್ಯದ ನಿನ್ನ ಕರ್ಮ. ಇಲ್ಲಿ ಎಲ್ಲರಿಗೂ ದೊಡ್ಡ ಇದ್ರಾಗ ಹೇಳ್ತಾರ ನೀವು ಒಂದೊಂದು ಶಬ್ದ ನೋಡಿರಿ. ನನಗೆ ಒಂದು ಹೆಣ್ಣು ಸುಖ ಸಿಗಲ್ಲಾಗ್ಯದ ಮೇಲಾಗಿ. ನಿನಗೊಂದು ಮಾತಾಡ್ತ ಏನಪ್ಪಾ ಅವ್ರಿಗೆ ಒಂದೇ ಒಂದು ಶಬ್ದ ಕೇಳಿದವ್ರು ಪಾಪ ನಾಶಕ ಅಂತ ತಿಳಿದ. ಇದಕ್ಕೆ ತಿಳಿಯಾಗ ಒಂದು ಮಾತು ಹೇಳ್ತಾನೆ. ಏನಪ್ಪ ಅದು? ಇಲ್ಲಿ ವಾಸಿಕಾನ ದೇವರಿಗೆ ಎಷ್ಟೋ ಮಂದಿ 10,000 ಕೊಟ್ಟಾರ, 20,000 ಪಟ್ಟಿ ಕೊಟ್ಟಾರ, 5,000 ಪಟ್ಟಿ ಕೊಟ್ಟಾರ, 1,000 ಕೊಟ್ಟಾರ, 2,000 ಕೊಟ್ಟಾರ, 500 ದೊಡ್ಡ ಸಾಹುಕಾರಗಳು 50,000 ಕೊಟ್ಟಾರ, 1 ಲಕ್ಷ ಕೊಟ್ಟಾರಿಲ್ಲ. ಇಷ್ಟೆಲ್ಲ 50,000, 20,000, 10,000 ಪಟ್ಟಿ ಕೊಟ್ಟು ವಾಸಿಕಾನ ದೇವ್ರ ಜಾತ್ರೆಗೆ ಭಾಗಿಯಾಗಲಾರೆ ರೊಕ್ಕಾನೆ ಕೊಟ್ಟಿನಂತ ಹೊರಗೆ ಯಾವ ತಿರುಗಾಡ್ತಾನ ಅವನಿಗಿತ್ತರು 10,000 ಕೊಟ್ಟವನಿಗಿತ್ತಾರ 10 ನಿಮಿಷ ಮುತ್ತಾನ ಪೌಳ್ಯ ಕಸ ಯಾರು ಹುಡುಕ್ತಾನ ಅವನಿಗಿತ್ತು ವಾಸಿಕಾರ ಅಂತಾನು. ಇದು ಸತ್ಯ. ನೀನು 10,000 ತಗೊಂಡ ಮಗನ ಗೊರುಲಿಂದ ತಿರುಗಾಡ್ತಿದ್ದೆ ನಿನಗೆ ಹೆಂಗ್ ಪಾಪ ನಾಶ ಆಕತಿ. ಅವ್ರ ರೊಕ್ಕ ತಗೊಳ್ಳೋರ್ ಪುಕ್ಕಾಡಿ ಕೇಳಕತ್ತಾರ, ಅವ್ರಿಗೆ ಪಾಪ ನಾಶ ಆಕದ. ರೊಕ್ಕ ತಗೊಂಡವ್ರಿಗೆ ಪಾಪ ನಾಶ ಆಗಕ್ ಸಾಧ್ಯ ಇಲ್ಲ. ನಿಮ್ಮ ಪಗಾರ ಇಲ್ಲೇ ಮುಟ್ಟೈತಿ, ಅವ್ರ ಪಗಾರ ಮುಟ್ಟಂಗಿಲ್ಲ. ಯಾಕಂದ್ರ ಅವರು ಕೈಲಿ ಪಟ್ಟಿ ಕೊಟ್ಟು ಭಗವಂತ ನಾಮಸ್ಮರಣ ಕೇಳಕತ್ತಾರ. ನೀ ರೊಕ್ಕ ತಗೊಂಡ್ ಮಾಡಕತ್ತಿ ನಿಂದ ನಾಶ ಆಕತಿ. ಹಿಂಗಂದ್ರೆ ರೊಕ್ಕ ತಗೊಂಡ್ರ ನಾಶ ಆಗಂಗಿಲ್ಲ. ಆಗಂಗಿಲ್ಲ. ಇನ್ನೆಲ್ಲಾ ರೊಕ್ಕ ತಗೊಳದ್ ಬಿಡು. ಕಸಕ್ ಹೋದ್ರು ಪಗಾರ ಇಲ್ಲ, ಕಸದ ಬ್ಯಾರೆ, ಹಾಟ್ಲಕ್ ಹೋದ್ರು ಪಗಾರ ಇಲ್ಲ. ಎಲ್ಲಕ್ಕೂ ಬಂದ ಏನು ಎಲ್ಲಾನು ಬಂದ್ ಮಾಡಿದವ್ರು ಅದಾರ ಜಗತ್ನಾಗ. ಸಂತ ತುಕಾರಾಮ ಪುಕ್ಕಟ ಮಂದಿ ಹೊಲ್ದಾಗ ಹಕ್ಕಿ ಹೊಡೆದ ಅದು ಗೊತ್ತಿಲ್ಲ ನಿನಗ. ಅದ್ಯಾನ್ ಕೊಡ್ರಿ ಆ ತುಕಾರಾಮ ಕಾಲದಾಗ ನಾ ಇದ್ದಿದ್ರಲ್ರಿ ಅವಾಗ. ಕೇಳ ಹೆಂಗಪ್ಪ ಮಾತಾಡ್ತ ಕೇಳದ ಹೇಳ ನನ್ನ ರಾಣಿ.
ಗದ್ದಲದೊಳಗ ಹಾರ್ಯಾದ ಹರಣಿ ಕಾಳಿಂಗರಾಯ ಗದ್ದಲ ತೋರ ಕರುಣಿ ಗದ್ದಲದೊಳಗ ಹಾರ್ಯಾದ ಹರಣಿ ಕಾಳಿಂಗರಾಯ ಗದ್ದಲ ತೋರ ಕರುಣಿ ಹೋಗಿ ಹಿಡಿದ ಕಾಲ ಕುಂಡ್ರಿ ಮ್ಯಾಲ ಹೋಗಿ ಹಿಡಿದ ಕಾಲ ಹೋಗಿ ಹಿಡಿದ ಕಾಲ ಕಡಿತ ನಿಲ್ತೀನಿ ಆಗಿನಿಂದ ಚಿರದೋಣಿ ಆಗಿನಿಂದ ಚಿರದೋಣೆ ಬಂದ ಕೈವನೆ ಬಂದ ವಿಜಯಪುರಕ್ಕ ಬಾಳ ಸಣಿ ಗುರು ಪಟ್ಟ ಕಲಿಯುವುದು ಕವಿತದ ಮಗಿ ಮಾನವನ ಮೈದು ಮಣಿ ಸುಳ್ಳ ಮಾಡ್ಕ ಬ್ಯಾಡ ತಮ್ಮ ಹಾನಿ ಮಾನವನ ಮೈದು ಮಣಿ ಮಾಡ್ಕ ಬ್ಯಾಡ ತಮ್ಮ ಹಾನಿ ಕವನ ಕವನ ಸವಿದಂಗ ಜಗದೊಳು ಮಾಯಣೆ ನಮ್ಮ ವಾರ್ಷಿಕಾನ ದೇವರ ಕಮಿಟಿಯವರಾಗಿರ್ತಕ್ಕಂಥವ್ರು ಒಂದ ಸತ್ಯವಾಗಿರ್ತಕ್ಕಂಥ ಒಂದು ವಿಷಯ ಏನ್ರಿಪ್ಪ ವಿಷಯ ಅಮೋಘ ಸಿದ್ಧನ ಬಂದಾಗ ಪ್ರಶ್ನೆ ಮಾಡಿದ್ರೆ ಹೋಗಿ ನೋಡಿದ್ರೆ ಅದು ಸಿದ್ಧಾಂತ ಇರಬೇಕು. ಹೌದು ಸಿಗಬೇಕು ಹೋಗಿ ನೋಡಿದ್ರು ಅಂತ ಸಿದ್ಧಾಂತದ ವಿಷಯ ನೀವು ಕೇಳ್ರಿ ಅಂತ ಹೇಳಿ ಕಮಿಟಿಯವರ ಪಂಚ ಕಮಿಟಿ ವಿಷಯ ಅವ್ರು ಹೇಳಿದ್ದಾರೆ. ಹೌದು ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಒಟ್ಟಿಗೆ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಗಾಯನ ಸಂಘ ಹೌದು ಒಟ್ಟಿಗೆ ಸೋಮು ಮಾಸ್ತರ್ ಅವರ ಸಂಘ ಹೌದು ಖರೆ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ ಸೋಮು ಮಾಸ್ತರ್ ಅವರು ಡೊಳ್ಳಿನ ಸಂಘ ಬರೇ ಹೆಸರಟ್ಟೆ ಚೇಂಜ್ ಅದ. ಹಾ ಖರೆ ಮಾಡೋದೆಲ್ಲ ಒಟ್ಟಿಗೆ ರ್ಯಾಪ್ ಮಾಡಂತ ಸ್ಟೈಲ್ ಮಾಡಕ್ ಹೋಗ್ತಾರ ಅವ್ರು. ಹೌದು ಖರೆ ಒಬ್ರು ಮಾಡ್ದಂಗ ಒಬ್ರು ಮಾಡುದು ಇರ್ಲಿ ಎಲ್ಲೇ ಅವ್ರಿಗೆ ಹಾ ಹೆಂಗ ಅನಿಶ್ಚಯತೆ ಹಂಗ ಮಾಡ್ತಿರ್ತಾರ. ಖರೆ ಅದು ಒಬ್ಬರ ಹಣ ಬರಂಗಿಲ್ಲ ಹಂಗ ಹಾ ಅವ್ರು ಹಿಂಗ್ ಮಾಡ್ತಾರ ಹಂಗ ಆಗುದಲ್ಲದು. ಹಿಂಗ್ ಮಾಡಕ್ ಆಗಂಗಿಲ್ಲ. ಏನು ನಿಮಗ ನಿಮ್ಮಲ್ಲಿ ಸ್ವಂತ ಕಲೆಗಳ ನಿಮ್ಮ ಹಾವ ಭಾವ ನಿಮ್ಮ ಆಕ್ಟಿವಿಟಿ ಹೆಂಗಿರ್ಬೇಕು ಹಂಗ ಇರ್ಬೇಕು. ಇನ್ನೊಬ್ರ ಆಕ್ಟಿವಿಟಿ ಮಾಡ್ಲಕ್ ಹೋಗ್ಬೇಡ್ರಿ, ತಪ್ಪಾಕದ ವಿಷಯ. ಸ್ವಲ್ಪ ತಪ್ಪಾಕೈತಿ ಮೇಲ ಏನು ಜಗದಾಡಿ ಹಾಡುದು ಏನು ಕುಣಿದಾಡಿ ಹಾಡುದು ಇನ್ನ ಈ 10 ವರ್ಷ ಅವ್ರಿಗತ್ಲೆ ಮಾಡಿದ್ರು ನೀ ಜೆರಾಕ್ಸ್ ಆಗಾವ ಮತ್ತ ಒರಿಜಿನಲ್ ಆಗಂಗಿಲ್ಲ. ಇದು ಕಾಪಿ ಜರಾಕ್ಸ್ ಆಕೈತಿ. ಜೆರಾಕ್ಸ್ ಎಂದು ಬೆಲೆ ಸಿಗಂಗಿಲ್ಲ. ಹೌದು ನಿನ್ನಲ್ಲಿ ಏನು ಒರಿಜಿನಲ್ ಐತಿ ಮಾಸ್ತರ್ ಅದನ್ನ ಮಾಡುತ್ತವ. ಯಾಕೆ ಈ ಮಾತು ಹೇಳಕತ್ತರ ಅಂತ ಕೇಳಿದ್ರ ತಪ್ಪು ತಿಳ್ಕೊಬಾರ್ದು ದಯವಿಟ್ಟು. ತಪ್ಪ ತಿಳ್ಕೊಬೇಡ ಸರ್, ಹಿಂಗ್ ಮಾತಾಡ್ರ ತಪ್ಪು ತಿಳ್ಕೊಳಕ್ ಬಾಳ ಮಂದಿ ಹಿಂಗ್ ಮಾಡಿದಾರ. ಹೌದು ನಮ್ಮಲ್ಲಿ ಸೋಲಾಪುರ ಜಿಲ್ಲೆ ಅಕ್ಕನಕೋಟ ತಾಲೂಕಿನ ಗೋಳಿ ಶಿರ್ವಾಳ ಗ್ರಾಮದಲ್ಲಿ ಜ್ಯೋತ್ಯಪ್ಪ ಮಾರ ಅಂತೇಳಿ ನಮ್ಮ ಹೌದು. ಸಂಗಾಟ ಹಾಡಕ್ ಬಂದಿದ್ದ. ಅವಳು ಲಮಾಡ್ ತುಕಾರ ಮಾರ ಹಿಂಗ್ ಮಾಡಕತ್ತ ಅಂದನ. ಏಯ್ ಏನ್ ಮಾಡದ ತಲೆ ಅಳಿಗಡ್ಸ ಲಮಾಡ್ ತುಕಾರ ಮಾರೋದ್ ಆಗಲ್ಲ ಬರಂಗಿಲ್ಲ. ಜರಾಕ್ಸೇನಿ ಆಗುದು. ಹಾ ಅವಂಗ ಎಂದ್ ಹೇಳಿದ ಅಂದೆ ನಡ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಯಾರ ಅವರು. ನಿಮಗೂ ಅದ ಹೇಳ್ತಾ ನೀವ್ ರಾಯಪ್ಪನಗತ್ಲೆ ದನಿ ತಗೋದು ಅವ್ರಗತ್ಲೆ ಸ್ಟೈಲ್ ಮಾಡಿದ್ರ ಅದು ನೀಗೂ ಮಾತಲ್ಲ, ಆಗು ಮಾತು ಆಗಲ್ಲ. ಹೌದು ಹಂಗ ಬಾಳ ಮಂದಿ ಪುಂಡ್ಲಿಕ್ಗತ್ಲೆ ಬಾಳ ಮಂದಿ ಕಾಲ ಎತ್ತೆ ತೆಗಿಯೋರದಾರ. ಪುಂಡ್ಲಿಕ್ ಆಗಂಗಿಲ್ಲ. ಸಿರ್ಸಪ್ಪನಗತ್ಲೆ ಬಾಳ ಮಂದಿ ಗೋಟ್ ಆಡ್ಬೇಕತ್ತಾರ, ಅವನಂಗ ಆಗಂಗಿಲ್ಲ. ಹೌದು ಇಂಡಿ ಜಟ್ಟಪ್ಪನಗತ್ಲೆ ಬಾಳ ಭಾಷೆಗಳು ಮಾತಾಡ್ಬೇಕತ್ತಾರ, ಅವನಂಗ ಆಗಂಗಿಲ್ಲ. ಸೊಟ್ಟು ಹೊಡಿಬೇಕಂತಾರ ಸೊಟ್ಟು ಹಂಗ್ ಸೊಟ್ಟು ಸ್ಪಾಟ್ ಅನ್ನಂಗಿಲ್ಲ ಈಗ. ಹಂಗ ಆಗಲ್ಲ. ಹೌದು ಅದನ್ನ ತಲೆಯಂದು ತೆಗೆದು ನೀವು ಶಿಸ್ತ ನಿಮ್ಮಲ್ಲಿ ಏನ್ ಕಲೆ ಐತಿ ನಿಮ್ಮ ಆಕ್ಟಿವಿಟಿ ಹೆಂಗೈತಿ ಅದನ್ನ ತೋರಿಸ್ರಿ ಜನರಿಗೆ. ಇಲ್ಲಿ ಚಿಕ್ಕೋಡಿ ತಾಲೂಕ, ಹುಕ್ಕೇರಿ ತಾಲೂಕ, ಬೆಳಗಾವ ತಾಲೂಕ, ರಾಯಬಾಗ ತಾಲೂಕ
ಏನ ಅಥಣಿ ತಾಲೂಕಿಗೆ ಎಲ್ಲಾ ರಾಯಪ್ಪನ ನಾಲ್ಕು ಸಾರಿ ಬಂದ ತನ್ನ ಕಲೆ ತೋರ್ಸಿ ಹೋಗ್ಯಾನ. ಅದು ಬ್ಯಾಸರ ಆಗೈತಿ ಈಗ. ಅದು ಹೌದು. ಅದು ನಿನ್ನಲ್ಲಿ ಏನೈತಿ ಅದನ್ನ ತೋರ್ಸಿಗಿಲಿ. ಈ ಕಡೆ ತಿರ್ಗಾಡ ಊರ ಉಳಿದಿಲ್ಲ ಅವ್ರು. ಬ್ಯಾಡ, ಅವ ನಮ್ಮ ಗುರು ಅವ್ರ ಬಿಟ್ಟು ಮತ್ತವ್ರಿತ್ಲೆ ಮಾಡಕ್ ಬರಂಗ ಹಿಂಗರೆ ಒಂದು ವಿಚಾರ ಅದ. ನೀವ್ ಯಾರ ಶಿಷ್ಯರು? ಗುರು ಎಲ್ಲಕ್ ಬರಂಗಿಲ್ಲ. ಇದು ಮಾಳಿಂಗರ ಮೇಳ ಹಂಗಾರೆ ಒಂದ್ ಹೇಳಲ್ಲ. ಅದು ರ್ಯಾಪ್ ಮಾಸ್ತರ್ ನಮ್ ಗುರು ಅವರ ಮಾಡ್ದಂಗ ನಾ ಮಾಡ್ತೇನೆ ಅಂತ ಹಿಂಗಾರೆ ಐತೆ ನಿನ್ನಲ್ಲಿ ಇಲ್ಲ. ಇಲ್ಲ, ಇವ್ರದ್ದು ಅಮೋಕ್ಷದ ಮೇಳ. ಹೆಂಗ ವಿಚಾರ ಮಾಡ್ಬೇಕು ಜರ. ಹೌದು. ವಿಚಾರ ಮಾಡಿ ಕಾಲಿಟ್ಟದ ಕೆಲಸ ಅಕ್ಕದಿಲ್ಲ. ಕೆಲಸ ಯಾಕೆ ಈ ಮಾತು ಹೇಳಕಂತ ಹೇಳಿದ್ರೆ, ಇದು ಕರಾಸಿ ಇಲ್ಲಿ ವಾಸಿಕಾರ ದೇವರ ಪುಣ್ಯಕ್ಷೇತ್ರದ ಸುಮಾರು ಒಂದು 50-60 ಗಟ್ಲೆ ಮರಿ ಬಿದ್ದಾವ. ಹೆಂಗ ಕ್ವಾಣರೊಳಗ ಹುರಿಜಂತಿ ಒಳಗ ಏನ್ ಕ್ವಾಣರೊಳಗ ಹೌದು ದೀಪಾವಳಿ ಹಬ್ಬದೊಳಗ ದೇವರ ದಾರ ಮಗನ ಹಿಡ್ಕೊಂಡು ಸದರಗಟ್ಟಿತ್ತನ ಏಕೆ ಹೆಂಗ ಹರಿಮರಿ ಬೀಳ್ತಾವಣ. ಇವತ್ತಿನ ದಿವಸ ಅದೇ ತರನಾಗಿ ವಾಸಿಕಾರ ದೇವರ ಮುಂದೆ ಇವತ್ತು ಹರಿಮರಿ ಹರಿದಾರ. ಹೌದು. ಹಾ, ಹೌದಪ್ಪ. ಇದು ಸಾಮಾನ್ಯ ಅಲ್ಲ. ಅದೇ ಕರಿ ದೇವರ ಅದೇ ವಾಸಿಕಾನ. ಇದು ದೊಡ್ಡ ಜಾತ್ರೆ ಮಾಡ್ಯಾರ. ನೀ ಹೇಳ್ದಲ್ಲ ಸಾಮಾನ್ಯ ಅಲ್ಲ. ನಮಗ್ ಭಂಡಾರ ಕೊಡ್ಬೇಕಾದ್ರೆ 1 ತಿಂಗಳ ಹಂಗಲ್ಲ ಮಾಸ್ತರ, ಸೋಮು ಮಾಸ್ತರ. ನಮ್ಮಂತವ್ರು ಬಹಳ ಮಂದಿ ಜಗತ್ತಿನ ಕಲಾ ಆದ್ರ 1 ತಿಂಗಳ ಗಟ್ಲೆ ಅವ್ರ ಯಾಕೆ ಉಪವಾಸ ನಮ್ಮಂತವ್ರು ಕರ್ಸ್ಬೇಕಾದ್ರೆ. ಹೌದು. ರೊಕ್ಕ ಕೊಟ್ರ ಏನ ಜಾಗಾದ್ರಲ್ಲಿ ರೊಕ್ಕ ಎಣಿಸಿದ್ರೆ ರಾಜನ ಮಗಳೇ ಬರ್ತಾಳ. ಹೌದಪ್ಪ. ಹೌದು. ರೊಕ್ಕ ಕೊಟ್ರೆ ನಮ್ಗೆ ಬಾರಿ ಮಂದಿ ಬರೋರು ಅದ್ರಲ್ಲಿ ಹಾಡ್ಲಿಕ್ಕೆ. ಇದೇ ಭಾಗದೊಳಗ ನಮ್ಮ ಜನವಾಡ ಸತ್ಯಪ್ಪಣ್ಣವರು ಜನವಾಡ ಸತ್ಯಪ್ಪಣ್ಣವ್ರು ಅಂದ್ರೆ ಹೆಂಗಲ್ಲ ಅವ್ರದೇ ಆಗಿರ್ತಕ್ಕಂಥ ಹೆಬಿಟ್ ಹೆಂಗ ನೋಡ ಕಲಾ ಅವ್ರದ್ದು. ಯಾರಿಗೆ ಒಳಗಿಲ್ಲ ಅವ್ರು ಹಾಡ್ಲಕ್ಕ. ಆದ್ರೂ ಇದ್ದೂರ ಹಳೆ ಏನಂತಾರಲ್ಲ ಬಿದ್ದುಗೋಡಿ ಸಮತ್ ಇದ್ದೂರ್ ಬೀಗ್ರು ಹಂಗ ಈ ಭಾಗದಾಗೆಲ್ಲ ಸತ್ಯಪ್ಪ ಮಾಸ್ತರ್ ನೋಡಿದೇನೋ ಹಾಡಿದ ತಿಳ್ಕೊಂಡ ಅವ್ರ ಬಿಟ್ಟು ನಮ್ಮನ್ನ ಕರ್ಸ್ಯಾರ. ಅವ್ರಿಗೆ ಬಾರಿ ನಾವೇನು ಹಾಡೋರಲ್ಲ. ಅಲ್ಲ ಅಲ್ಲ ಅವ್ರ ಮಗನಟ್ಟು ಹಾಡೋರಲ್ಲ ನಾವು. ನಿಮ್ಗೆ ಅವ್ರ ಕುಣಿಲಕ್ಕೂ ಬರಂಗಿಲ್ಲ. ಹೌದು. ಹಂಗದ ಅದಕ್ಕೆ ಅದನ್ನ ಮಾಡಬೇಡ್ರಿ. ಇನ್ ನಮ್ಮ ವಾಸಿಕಾಂತ ದೇವರ ಕಮಿಟಿ ಅವರು ಒಂದು ವಿಷಯ ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ ವಿಷಯ? ಅಮಾವಾಸ್ಯೆನ ಬದ್ದಲ್ದಾಗ ಒಂದು ಪ್ರಶ್ನೆ ಮಾಡ್ರಿ ಅಂತ ಹೇಳ್ಯಾರ. ಅದೇ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಬೆಳ್ಳಂಡಿಗೆ ಮಲಕಾರ ಸಿದ್ಧ ಮದುವೆ ಆಗುವಂತ ಸಂದರ್ಭದಲ್ಲಿ ಹಂದರದಲ್ಲಿ ಎದ್ದು ಹೋದ. ಲಕ್ಷ ಹೇಳ್ರಿ ಪ್ರಶ್ನೆ ಉತ್ತರ ಹೆಂಗೈತಿ? ಹೌದು. ಬೆಳ್ಳಂಡಿಗೆ ಮಲಕಾರ ಸಿದ್ಧ ಹೌದು. ಧರ್ಮರ ಲಗ್ನ ನಡೆದಿತ್ತು. ಅದ್ರಾಗ ಬೆಳಗುಂಡಿ ಮಲಕಾರ ಸಿದ್ಧಿಗೆ ಕೂಡ ಹೆಣ್ಣು ತೆಗಿದ್ರೆ ಅವಾಗ ಕೂಡ ಮದುವೆ ಮಾಡ್ಬೇಕಂತೇಳಿ 21 ಮಂದಿ ಏನ ಆ ಧರ್ಮರಲ್ಲಿ 18 ಮಂದಿ ಲಗ್ನ ನಡೆದಿತ್ತು. ಅದ್ರಾಗ ಬೆಳ್ಳಂಡಿಗೆ ಮಲಕಾರ ಸಿದ್ಧ ಒಬ್ಬ ಇದ್ದ. ಅವ ಹಂದರದಾಗಿಂದ ಎದ್ದು ಹೋದ. ನನ್ನ ಲಗ್ನ ಬ್ಯಾಡ, ನನ್ನ ಲಗ್ನ ಆಗಲ್ಲ. ಜಗತ್ತದೊಳಗ ಹೆಣ್ಣು ಮಕ್ಕಳೆಲ್ಲ ನನ್ನ ತಾಯಿ ಸಮಾನ, ನನ್ನ ಅಕ್ಕಂಗಿಯರ ಸಮಾನ, ನಾನು ಯಾರಿಗೂ ಮದುವೆ ಆಗಲ್ಲ ತಿಳ್ಕೊಂಡು ಬೆಳವಣಿಗೆ ಮಲ್ಕಾರಿಸಿದ ಹಂದರದಾಗಿಂದ ಎದ್ದು ಹೋದ. ಹಂದರದಾಗಿಂದು ಎದ್ದು ಹೋಗಿ ಅದೇ ನಿಮ್ಮ ಜತ್ತ ತಾಲೂಕ ಬೋರ್ಗಿ ಒಳಗ ಗಾಣಿಗೆರ ಮಲ್ಲಪ್ಪನ ಮನೆ ಮುಂದೆ ಕಟ್ಟಿ ಮೇಲೆ ಕುಂತೇನ್ ಮಾಡ್ದ? ಕಟ್ಟಿ ಮೇಲೆ ಕುಂತ ದಿನಂಪ್ರತಿ ಗಾಣನ ಹೊಡಿತಿದ್ದ ಗಾಣಿಗೆರ ಮಲ್ಲಪ್ಪ. ಹೌದು. ಅವನಿಗೆ ಎಣ್ಣಿನೇ ಹೊಂಡುತ್ತಿದ್ದಿಲ್ಲ. ಅವಾಗ ಏನಾಯ್ತ್ರಿಪ್ಪ? ಬಾಳ ಆದ್ರೆ ಒಂದು 10 ಕಿಲವ, ಒಂದು 5 ಕಿಲೋ 10 ಕಿಲೋ ಹಿಂಗ್ ಹೊಂಡುತ್ತಿತ್ತು. ಅವತ್ತಿನ ದಿವಸ ಅಷ್ಟೇ ಕಾಳುಗಳು ಹಾಕಿ ಗಾಣ ತುರ್ಲಕತ್ತಕ್ಕರೆ ಒಂದ ಬ್ಯಾರಲ್ ಗಟ್ಲಿ ಎಣ್ಣೆ ಹೊಂಟತ್ತ. ಅವತ್ತಿನ ತೀಡು ತುಂಬುತ್ತ. ಇವತ್ತು ಎಷ್ಟ್ಯಾಕ ಇದು ಹಿಂಗ್ಯಾಂಗ ಹೊಂಡತ್ತ ಎಣ್ಣೆ ತಿಳ್ಕೊಂಡ ವಿಚಾರ ಮಾಡಿದಾಗ ಬಾಳ ಹಿಗ್ಗದಿಂದ ಮಲ್ಲಪ್ಪ ಹೊರಗೆ ಬಂದು ನೋಡಿದ್ರಾಗ ಒಬ್ಬ ಜಟಾಧಾರಿಯಾಗಿರ್ತಕ್ಕಂಥ ಕಂಬಳಿದಾರಿಯಾಗಿರ್ತಕ್ಕಂಥ ಸಿದ್ಧ ಪುರುಷ ಮಲ್ಲಪ್ಪನ ಕಟ್ಟಿ ಮೇಲೆ ಬಂದು ಕೂತಿದ್ದ. ನೋಡ್ದ ಒಬ್ಬ ಸಿದ್ಧ ಪುರುಷನ ತಿಳ್ಕೊಂಡು ಪಾದಕ್ಕೆ ನಮಸ್ಕಾರ ಮಾಡಿದೆಪ್ಪ. ಯಾವ್ರವ್ರು, ಯಾವ ಭಾಗದವ್ರು, ನೀವು ಯಾವ ನಾಡ್ದ ಕೇಳಿದಾಗ ನಾನು ಗುಡ್ಡದ ಮುತ್ಯ ನಮ್ಮ ಮೊಮ್ಮಗೆ ಇದ್ದೀನಿ, ನನ್ನ ಮಲಕಾರಿ ಸಿದ್ಧ ನನ್ನ ಹೆಸರು ತಂದಾಗ ಅವಾಗ ಅವನಿಗೆ ಒಳಗೆ ಕರ್ಕೊಂಡು ಹೋಗಿ ಕರ್ಜಿಗೆ ಮೇನ ಬೋರ್ಗಿ ಮಲ್ಲಪ್ಪ ಒಳಗೆ ಕರ್ಕೊಂಡೋಗ ತಿತ್ತಿ ಸತ್ಕಾರ ಮಾಡಿ ಊಟ ಉಪಚಾರ ಮಾಡಿಸಿಯಪ್ಪ. ನೀವು ಕೆಲವೊಂದು ದಿವಸ ನಮ್ಮ ಮನ್ಯಾಗ ಇರ್ಬೇಕಂತ ತಿಳ್ಕೊಂಡು ವಿನಂತಿ ಮಾಡ್ಕೊಂಡು ಅವ್ರ ಮನ್ಯಾಗ ಇಟ್ಕೊಂಡ. ಅವ ಮಲ್ಲಪ್ಪ ಯಾವಾಗ ಮಲಗಾರಿ ಸಿದ್ದನ ಮನ್ಯಾಗ ಇಟ್ಕೊಂಡ ಅಂದಿನ ಹಿಡ್ಕೊಂಡು ಮಲ್ಲಪ್ಪ ಶ್ರೀಮಂತಿಗೆ ಹೆಚ್ಚಾಯ್ತು. ದಿನಂಪ್ರತಿ ಎಣ್ಣೆ ಅತಿ ಹೊಂಡ್ಲಕತ್ತು. ಅದೇ ಎಣ್ಣೆ ಮಾರಿ ಮಲ್ಲಪ್ಪ ಸಾವುಕಾರ ಅದ, ದೊಡ್ಡ ಸಾವುಕಾರದ ಮೊದಲ ಅವನ ಹೆಸರು ಏನ್ ಅಡ್ಡ ಹೆಸರು ಅವನಿಗೆ ಗಾಣಿಗೇರ ಮಲ್ಲಪ್ಪ ಅಂತಿದ್ರು ಅವನಿಗೆ. ಒಂದು ಮಲಕಾರ ಸಿದ್ದು ಹೋದ ಒಳಕ ಗಾಣಿಗೆರ ಮಲ್ಲಪ್ಪಗ ಒಂದು ಅಡ್ಡಸ್ರು ಬತ್ತು. ಅದು ಅಡ್ಡಸ್ರು ಯಾರ ಕಾರಣ ಬತ್ತು, ಯಾವ ಕಾರಣಕ್ಕಾಗಿ ಬತ್ತು, ಯಾಕೆ ಬತ್ತು? ಈಗ ಏನಂತಾರ ಅಡ್ಡಸ್ರಕ್ಕ? ಈಗ ಏನಂತಾರ ಅಡ್ಡಸ್ರ? ಹೋಗಿ ನೋಡಿದ್ರೆ ಸಿಗ್ಬೇಕು. ಏಕನಾಥ್ ಪೂಜೆ ನೋಡಿ ಕೇಳಿದ್ರೆ ಸಿಗಬೇಕು. ಬರೀ ಕಿವ್ಯಾಗ ಕಡ್ಡಿ ಹಾಕುದಲ್ಲ, ಹೋಗಿ ನೋಡ್ರೆ ಸಿಗಬೇಕು. ಸಿಗಬೇಕು, ಕೇಳ್ರೆ ಹೇಳ್ಬೇಕು ಎಲ್ಲಾ ತರ ಆಗ್ಬೇಕು. ಹೌದಲ್ಲ? ಹಿಂಗ ಇದೊಂದು ವಿಷಯ. ಇನ್ನೊಂದು ವಿಷಯ ಏನಂತ ಕೇಳಿದ್ರ ಏನಪ್ಪ, ಒಂದು ಊರಾಗ ಅಮ್ಮೋಗು ಸಿದ್ಧ ಮುತ್ಯಾನ ಗುಡಿ ಮುಂದ ಮಾಲಗಂಬ ಐತಿ. ಆಲಗಂಬ ತರ ಮಾಲಗಂಬನು ಅತ್ತಾರ.
ಆ ಮಾಲಗಮ್ಮ ಒಬ್ಬ ಭಕ್ತ ಬೇಡ್ಕೊಂಡ. ಹಾ ಹಾ ಮಾಲಗಮ್ಮ ಕಟ್ಟಿಸಿದ ಆ ಅಮೋಘ ಸಿದ್ಧನ ಪೂಜಾರಿ ಹೇಳಿದ, ನಿನಗೆ ಹಿಂಗ ನೌಕರಿ ಆಗ್ತದೆ, ಹಿಂಗ ನೀ ಗುಡಿ ಕಟ್ಟಬೇಕಂತ ತಿಳ್ಕೊಂಡು ಹೇಳಿದ. ಅಮೋಘ ಸಿದ್ಧನ ಮುತ್ತನ ಪೂಜಾರಿ ಆ ಒಬ್ಬ ಮನುಷ್ಯಗೆ ಹೇಳಿ ಕೇಳಿದ, ನೌಕರಿ ಹಾಕದ ನೀ ಗುಡಿ ಕಟ್ಟಬೇಕು. ಹ್ಯಾಂಗ ಗುಡಿ ಕಟ್ಬೇಕಂತ ಕೇಳಿ, ಮ್ಯಾಗ ಮಾಲಗಮ್ಮ ಇರ್ಬೇಕು, ಅದ್ರ ಬಡ್ಡಾಗ ನಾನು ಗುಡಿ ಇರ್ಬೇಕು. ಹಾ ಹಾ ಮ್ಯಾಗ ಮಾಲ್ ಬರ್ಬೇಕು. ಮುಂದ ಅಮೋಕ್ಷದ ಮುತ್ತನ ಗುಡಿ, ಮುತ್ತಾನ ಗುಡಿ ಮುಂದೆ ಪೂಜಾರಿ ಗುಡಿ ಮ್ಯಾಲ ಮಾಲಗಮ್ಮ ಆಗ್ಬೇಕಂತ ತಿಳ್ಕೊಂಡು ಆ ನೌಕರಿ ತಗೊಳ್ಳುವಂತ ಮನುಷ್ಯಗ ಆಜ್ಞೆ ಮಾಡಿದರ. ಅದು ಯಾವ ಊರಾಗ ಈ ಸದ್ದು ಹೋಗಿ ನೋಡಿದ್ರ ಅದಕ್ಕೆ ಏನಂತಾರ? ಹಾ 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 ಇದು ಎರಡು ಪ್ರಶ್ನೆ ಒಟ್ಟಿಗೆ ಅವ್ರಿಗೆ ಕೇಳಿದ. ಹೌದು, ಅವ್ರಿಗೆ ಎಷ್ಟು ತೆಗ್ತದ ಅಂತ ಹೇಳಿ ಮತ್ತ ತಮಗೇನು ತೆಗ್ತದ ಮುಂದಿನ ಸಂಡೆ ನಮಗ್ ಕೇಳಿ ನಮಗ್ ನಾವ್ ಹೇಳ್ಕೊ ನಾವ್ ಹೇಳುದು. ಅಲ್ಲಿ ಹೋಗಿ ನೋಡಿದ್ರೆ ಏನ್ ವ್ಯಾನದ್ರಿ ಕಮಿಟಿಯವರು ಅಲ್ಲಿ ಹೋಗಿ ನೋಡಿದ್ರ ಸಿಗಬೇಕಂತ ಹೇಳಿ ಅದಕ್ಕೆ ಸಿಗಂತ ಪ್ರಶ್ನೆ ಕೇಳಿದೆವು. ಹಾ ಹಾ ಹೌದಲ್ಲ? ಹೌದು. ಇನ್ನು ಬಹಳ ಮಾತಾಡ್ಲಾರ ಕೇಳ, ಬಾಳ ಮಾತಾಡ್ಬೇಡ್ರಿ, ತುಸು ಮಾತಾಡ್ರಿ. ಶಕ್ತಾರ ಕರಸಿದವರ ತಿಕ್ಕೋಡಿಗೆ ಬಳಸಲಿ, ಕಾನ ಗುರು ಕಟ್ಟ ಕದಿಯುವುದು ಕವಿ ಜನಮಣಿ, ಮಾನವೈದು ಬನಿ ಸುಳ್ಳ ಮಾಡುವ ಬ್ಯಾಡ ಮಹಾನಿ, ಮಾನವ ಜನ್ಮೈದು ಬನಿ ಮಾಡುವ ಬ್ಯಾಡ ಬ್ಯಾಡಿ ಹಾನಿ, ಕವನ ಸೈದಂಗ ಜನ ಜೀವನ ಜಗದಳು ವಾಯಣಿ ಜಗದಳು ವಾಯಣಿ. ಸಾಡೆ